ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರ ಲವ್ ಸ್ಟೋರಿ ಅದರಲ್ಲೂ ಕನ್ನಡ ಮತ್ತೆ ತೆಲುಗಿನಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಫಸ್ಟ್ ಟೈಮ್ ಒಬ್ಬ ಹೀರೋಯಿನ್ ಬೋಟಿ ಕೊಟ್ಟು ಪಟಾಯಿಸ್ಕೊಂಡಿರೋದಂದ್ರೆ ಇವರಿಬ್ಬರ ಲವ್ ಸ್ಟೋರಿನೇ ಅನ್ಸುತ್ತೆ. ಒಂದು ಲಕ್ಷಾಂತರ ಅಭಿಮಾನಿಗಳು ಕಾಯ್ತಾ ಇದ್ದಂತಹ ಒಂದು ಗಳಿಗೆ ರೀಸೆಂಟ್ ಆಗಿ ನೀವು ಅನೌನ್ಸ್ ಮಾಡಿಬಿಟ್ರಿ. ಆರ್ಗ್ಯಾನಿಕ್ ಆಗಿ ಅದು ಯಾವಾಗ ಹೊರಗಡೆ ಬರಬೇಕು ಅಂತ ಅನ್ಸಿತ್ತು ಆ ಮೂಮೆಂಟ್ ಅಲ್ಲಿ ನಾವು ಹೇಳಿದೀವಿ. ತುಂಬಾ ಎಮೋಷನಲ್ ಮೂಮೆಂಟ್ ಆಕ್ಚುಲಿ ಇಬ್ರಿಗೂ. ಸೊ ಅದನ್ನ ಆ ವಿಚಾರನ ಫ್ಯಾನ್ಸ್ಗೆ ಹೇಳ್ಕೋಬೇಕು ಅಂತ ಹೇಳಿ ಆ ವಿಡಿಯೋನ ಮಾಡಿ ಅದನ್ನ ಅಪ್ಲೋಡ್ ಮಾಡಿದ್ದು. ಇಂಡಸ್ಟ್ರಿಯಲ್ಲಿ ಎಂಟ್ರಿ ಕೊಟ್ಟಾಗ ನಾವ್ ಯಾರು ಅಂತಾನೆ ಗೊತ್ತಿರ್ಲಿಲ್ಲ. ಇವತ್ತಿಗೆ ಅವ್ರ ಮನೆ ಮಗು ಅನ್ನತ್ರ ಮದುವೆ ಯಾವಾಗ ಅನ್ನುವಂಥದ್ದು ಆಕ್ಚುಲಿ ತುಂಬಾ ಸರ್ಪ್ರೈಸರ್ಗಳು ಒಟ್ಟೊಟ್ಟಿಗೆ ಕೊಡಬಾರ್ದಂತೆ. ಮೇಡಮ್, ನನಗೂ ಒಂದು ಡೌಟ್ ಇದೆ ಮೇಡಮ್, ನಿಜವಾಗ್ಲೂ ನೀವು ಅನ್ನ ತಿಂತೀರಾ ಅಂದ ತಿಂತೀರಾ ಅಂತ? ಅತ್ಯಂತ ಲಕ್ಕಿಯೆಸ್ಟ್ ಬಾಯ್ ಫ್ರೆಂಡ್ ಅಥವಾ ಹುಡುಗ ಅಂತ ಫೀಲ್ ಆಗಿಲ್ಲ ನನಗೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ವೀಕ್ಷಕರೇ, ಸಾಕಷ್ಟು ಜನ ತೆಲುಗು ಅಭಿಮಾನಿಗಳಾಗಿರ್ಬೋದು, ಕನ್ನಡ ಅಭಿಮಾನಿಗಳಾಗಿರ್ಬೋದು ಕೇಳ್ತಾನೆ ಇದ್ರೆ ಬ್ಯಾಕ್ ಟು ಬ್ಯಾಕ್ ಇವರ ಇಂಟರ್ವ್ಯೂವನ್ನು ಮಾಡಿ ಅಂತ ಹೇಳ್ಬಿಟ್ಟು. ಬಟ್ ನಾನು ಕೂಡ ಅಷ್ಟೇ ಹಾತೊರಿತಾ ಇದ್ದೆ, ಬಿಕಾಸ್ ಯಾಕಂತಂದರೆ ಸಿಂಗಲ್ ಆಗಿ ಸಿಕ್ಕಿದ್ರು, ಮಿಂಗಲ್ ಆಗಿ ಯಾವಾಗ ಸಿಗ್ತಾರೆ ಅನ್ನೋವಂಥದ್ದು. ಬಟ್ ಇವ್ರು ಏನು ಮಾಡಿಬಿಟ್ರು ಗೊತ್ತಾ, ಅವರಿಬ್ಬರೇ ಒಂದು ಯೂಟ್ಯೂಬ್ ಚಾನಲ್ನ ಮಾಡಿಕೊಂಡು ಅವರ ಹಿಂದಿನ ಹಿಸ್ಟ್ರಿಗಳಾಗಿರ್ಬೋದು, ಅವ್ರು ಮೀಟ್ ಆಗಿರುವಂಥದ್ದಾಗಿರ್ಬೋದು, ಅವರ ಲವ್ ಸ್ಟೋರಿಯನ್ನಾಗಿರ್ಬೋದು ನಿಮ್ಮೆಲ್ಲರ ಮುಂದೆ ಬಿಚ್ಚಿಟ್ಟಿದ್ದಾರೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರ ಲವ್ ಸ್ಟೋರಿ ಅದರಲ್ಲೂ ಕನ್ನಡ ಮತ್ತು ತೆಲುಗಿನಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಸದ್ಯ ಲಡ್ಡು ಬಂದು ಬಾಯಿಗೆ ಬಿತ್ತ ಅನ್ನೋ ಹಾಗೆಯೇ ನಾನು ಈ ಕಡೆ ನಡ್ಕೊಂಡು ಹೋಗ್ತಾ ಇದ್ದರೆ ಅಕಸ್ಮಾತಾಗಿ ನಮ್ಮ ನಿರಂಜನ್ ಅವರು ಸಿಕ್ಬಿಟ್ಟಿದ್ದಾರೆ. ಸಾಕಷ್ಟು ಜನ ಅಭಿಮಾನಿಗಳಿಗೆ ನೀವೇ ಕೂಡ ಕಮೆಂಟ್ಸ್ ಮಾಡಿದ್ರಿ, ಮೆಸೇಜಸ್ ಮಾಡಿದ್ರಿ, ಇಬ್ಬರನ್ನೂ ಇಂಟರ್ವ್ಯೂ ಮಾಡಿ ಅಂತ ಹೇಳ್ಬಿಟ್ಟು. ಅಮೂಲ್ಯ ಅವ್ರು ಈಗಾಗಲೇ ಹೇಳಿದ್ದಾರೆ, ಫಸ್ಟು ಫಿಕ್ಸ್ ಆದಮೇಲೆ ಅನೌನ್ಸ್ ಆದಮೇಲೆ ನಿಮಗೆ ಇಂಟರ್ವ್ಯೂ ಕೊಡೋದು ಅಂತ ಹೇಳ್ಬಿಟ್ಟು. ಬಟ್ ಅಕಸ್ಮಾತಾಗಿ ಇವಾಗ ಸಿಕ್ಕಿದ್ದಾರೆ, ನಾನಂತೂ ಬಿಡಲ್ಲ. ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಫಸ್ಟ್ ನಮ್ಮ ಸುಮನ್ ಟಿವಿ ಕಡೆಯಿಂದ, ಕರ್ನಾಟಕ ಜನತೆ ಕಡೆಯಿಂದ ಆ್ಯಂಡ್ ತೆಲುಗು ಅವರ ಅಭಿಮಾನಿಗಳ ಕಡೆಯಿಂದನೂ ಕೂಡ ಇಬ್ಬರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್, ಮೀನ್ಸ್ ಅ ಲಾಟ್. ಎಷ್ಟೋ ಒಂದು ಲಕ್ಷಾಂತರ ಅಭಿಮಾನಿಗಳು ಕಾಯ್ತಾ ಇದ್ದಂತಹ ಒಂದು ಗಳಿಗೆ ರೀಸೆಂಟಾಗಿ ನೀವು ಅನೌನ್ಸ್ ಮಾಡಿಬಿಟ್ರಿ ನೀವಿಬ್ಬರ ಲವ್ ಸ್ಟೋರಿನ. ಎಲ್ರಿಗೂ ಕನ್ಫರ್ಮೇಷನ್ ಇತ್ತು, ಬಟ್ ಅಫಿಷಿಯಲ್ ಕನ್ಫರ್ಮೇಷನ್ ಅನ್ನೋದು ಬರಬೇಕಿತ್ತು, ಬಟ್ ಬಂದಿದೆ. ಹೇಳಿ ನಿಮ್ಮ ಲವ್ ಸ್ಟೋರಿ ಬಗ್ಗೆ, ಹೆಂಗೆ, ಏನು, ಎತ್ತ ಅಂತ. ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ, ಏನು ಹೇಳ್ತೀರಾ ಅಭಿಮಾನಿಗಳ ಒಂದು ಆಸೆಗೆ? ಇಲ್ಲ ಅಂದರೆ ಇದು ಪ್ಲ್ಯಾನ್ ಮಾಡಿಲ್ಲ ಯಾವುದೂ. ಹೀಗೆ ರಿಲೀಸ್ ಮಾಡಬೇಕು, ಈ ಟೈಮಲ್ಲೇ ನಾವು ಹೇಳಬೇಕು ಅಂತ ಹೇಳಿಬಿಟ್ಟು ಆರ್ಗ್ಯಾನಿಕ್ ಆಗಿ ಅದು ಯಾವಾಗ ಹೊರಗಡೆ ಬರಬೇಕು ಅಂತ ಅನಿಸಿತ್ತು ಆ ಮೂಮೆಂಟಲ್ಲಿ ನಾವು ಹೇಳಿದ್ದೀವಿ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನಾವು ಯೂಟ್ಯೂಬ್ ವಿಡಿಯೋ ಏನು ನಾವು ಇವಾಗ ರೀಸೆಂಟಾಗಿ ಅಪ್ಲೋಡ್ ಮಾಡಿದ್ದೀವಿ, ಅದು ಶೂಟ್ ಆಗಿ 6 months ಆಗಿದೆ. ಜಾನ್ವರಿಲಿ ಅದು ಶೂಟ್ ಆಗಿರೋದು. ಅದನ್ನು ಅಪ್ಲೋಡ್ ಮಾಡೋದಕ್ಕೆ ನಮ್ಗೆ ಇಷ್ಟು ಟೈಮ್ ಆಯಿತು. ಒಂದು ನಂದು ಪ್ರಾಜೆಕ್ಟ್ಸ್ಗಳಲ್ಲಿ ನಾನು ಬ್ಯುಸಿ ಇದ್ದೆ ಆ್ಯಂಡ್ ಕಂಪ್ಲೀಟ್ ಹೆಕ್ಟಿಕ್ ಆಗಿತ್ತು. ಇನ್ನು ಅವರು 2 ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ, ಅವ್ರದ್ದು ಸ್ಕೆಡ್ಯೂಲ್ ಹೆಕ್ಟಿಕ್ ಆಗಿತ್ತು. ಸೊ ಇದೆಲ್ಲ ಪ್ಲ್ಯಾನ್ ಮಾಡಿಕೊಂಡು ನಮಗೆ ಜನದ ಮುಂದೆ ಬಂದು ನಮ್ಮ ಒಂದು ಲೈಫ್ನ ಬಿಗ್ಗೆಸ್ಟ್ ಅನೌನ್ಸ್ಮೆಂಟ್ ಏನಿತ್ತು ಅಥವಾ ಒಂದು ಖುಷಿ ವಿಚಾರ ಏನಿತ್ತು ಅವ್ರಿಗೆ ಹೇಳಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಆಗಿತ್ತು. ಅದು ಆಲ್ಮೋಸ್ಟ್ ಒಂದು 5 ವರ್ಷದಿಂದ ತೀರಾ ಏನು ಗಮನ ಸೆಳೆದಿರೋಂಥ ಟಾಪಿಕ್ ಇದು. ಯಾಕಂದರೆ ನಾವು ಎಲ್ಲೂ ಆಚೆ ಹೋಗಲ್ಲ, ಯೂಶಲಿ ಸೋಷಿಯಲೈಸ್ ಆಗಲ್ಲ. ಒಂದೇನು ಅಂತ ಹೇಳಿದ್ರೆ ನಮಗೆ ಆ ಕಂಫರ್ಟ್ನೆಸ್ ಇರಲ್ಲ, ಒಂದು ಬೇರೆಯವ್ರ ಹತ್ರ ನಮ್ಮ ಜೀವನದ ಒಂದಷ್ಟು ಘಟನೆಗಳನ್ನ ಹೇಳ್ಕೊಡೋದು. ಸೊ ಹಾಗಾಗಿ ಫ್ಯಾನ್ಸ್ನ ಒಂದು ದೃಷ್ಟಿಲಿ ಇಟ್ಕೊಂಡು ನನ್ನನ್ನು ಇಷ್ಟು ದಿನಗಳು ಪ್ರೀತಿ ಮಾಡಿ ಅಭಿನಂದಿಸಿ ಈ ಒಂದು ಪೊಸಿಷನ್ಗೆ ತಂದು ನಿಲ್ಲಿಸಿದ್ದಾರೆ. ಸೊ ಅವ್ರಿಗಾಗಿರ್ಬೋದು, ಐ ಥಿಂಕ್ ನಾವು ತುಂಬ ಅಂದರೆ ತುಂಬ ಏನು ಹೇಳಿ ತುಂಬ ಎಮೋಷನಲ್ ಮೂಮೆಂಟ್ ಆ್ಯಕ್ಚುಲಿ ಇಬ್ರಿಗೂ. ಸೊ ಅದನ್ನು ಆ ವಿಚಾರನ ಫ್ಯಾನ್ಸಿಗೆ ಹೇಳ್ಕೋಬೇಕು ಅಂತ ಹೇಳಿ ಆ ವಿಡಿಯೋನ ಮಾಡಿ ಅದನ್ನು ಅಪ್ಲೋಡ್ ಮಾಡಿದ್ದು. ಹೋಪ್ಫುಲಿ ಎಂಜಾಯ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ವ್ಯೂಸ್ ಆಗಿರ್ಬೋದು, ಜನ ಒಂದಷ್ಟು ಕಮೆಂಟ್ಸ್ಗಳು ಬಂದಿರೋದಾಗಿರ್ಬೋದು, ನಿಜವಾಗ್ಲೂ ತುಂಬ ಓವರ್ವೆಲ್ಮಿಂಗ್ ಆಗಿ ಫೀಲ್ ಆಗ್ತಿದೆ. ಯಾಕಂದರೆ ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಪ್ರೀತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ನನಗೆ, ಟು ಬಿ ಫ್ರ್ಯಾಂಕ್. ಆ್ಯಂಡ್ ಯಾವತ್ತೇ ಆದ್ರೂ ನಮ್ಮ ಜೀವನದ ಏನೋ ಒಂದು ವಿಚಾರ ಹೇಳ್ಕೊಂಡಾಗ ಪಬ್ಲಿಕಲ್ಲಿ
ಇವಾಗ ಸೋಷಿಯಲ್ ಮೀಡಿಯಾ ಎಷ್ಟು ಟಾಕ್ಸಿಕ್ ಅನ್ನೋ ಥರ ಫೀಲ್ ಆಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಒಂದಷ್ಟು ಐಡಿಯಾಗಳಿರುತ್ತೆ. ಹೌದು. ಏನೇ ವಿಡಿಯೋ ಹಾಕ್ತು ಅಂತ ಹೇಳಿದ್ರು ಒಂದು ಸೆಟ್ ಆಫ್ ಜನಗಳಿರ್ತಾರೆ, ಅದನ್ನು ಬೇರೆ ದೃಷ್ಟಿಲೇ ನೋಡಿ ಕಮೆಂಟ್ ಹಾಕೋರು. ಅಂಥದ್ದು ತುಂಬ ಕಡಿಮೆ ಎಕ್ಸ್ಪೀರಿಯನ್ಸ್ ಆಗಿ ಜನ ಅದನ್ನು ತುಂಬ ಅಂದರೆ ತುಂಬ ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ ಅನ್ನೋದು ಇಬ್ರಿಗೂ ಖುಷಿ. ಆ್ಯಕ್ಚುಲಿ ಅಮೂಲ್ಯ ಅವ್ರಿಗೂ ಅಷ್ಟೇ. ಇವತ್ತು ಈ ವಿಡಿಯೋಲಿ ಇಲ್ಲ ಅವರು, ಬಟ್ ತುಂಬ ಅಂದರೆ ತುಂಬ ಎಮೋಷನಲ್ ಮೂಮೆಂಟ್ ಈ ಒಂದು ಮೂಮೆಂಟ್. ಎಸ್, ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿನ ನಾವು ಇಷ್ಟಪಡಬೇಕು ಅಂತ ಅಂದರೆ ಸಾಕಷ್ಟು ಯೋಚನೆಗಳನ್ನ ಮಾಡ್ತೀವಿ. ಅವರಲ್ಲಿರುವಂತಹ ವೈಬ್ಸ್ ಆಗಿರ್ಬೋದು, ನಮ್ಮಲ್ಲಿರುವಂಥ ವೈಬ್ಸ್ ಆಗಿರ್ಬೋದು, ಮ್ಯಾಚಸ್ ಆಗಬೇಕು ಅನ್ನೋಂಥದ್ದು ಸಾಕಷ್ಟು ಇರುತ್ತೆ. ಬಟ್ ನಿಮ್ಮ ಮತ್ತು ಅಮೂಲ್ಯ ಅವರ ಜೋಡಿಯನ್ನು ಕನ್ನಡದವರು ಪ್ಲಸ್ ತೆಲುಗು ಅವರು ಇಬ್ಬರು ಇಷ್ಟಪಟ್ಟಿದ್ದಾರೆ. ಒಂದು ಕಡೆ ಅವರ ಒಂದು ಆಸೆಯನ್ನು ಈಡೇರಿಸಿದ್ದೀರ, ಬಿಕಾಸ್ ನೀವಿಬ್ಬರು ಒಂದಾಗಬೇಕು ಅನ್ನುವಂಥದ್ದು ಸಾಕಷ್ಟು ವರ್ಷಗಳಿಂದ ಅಭಿಮಾನಿಗಳ ಆಸೆ ಆಗಿತ್ತು. ಆದರೆ ಅಷ್ಟೂ ಜನರ ಅಭಿಮಾನಿಗಳ ಪ್ರೀತಿಯನ್ನು ಗಳಿಸಿರೋ ಅಂಥದ್ದು, ಆ ಒಂದು ಜವಾಬ್ದಾರಿ ಅನ್ನೋವಂಥದ್ದು ಹೆಚ್ಚಾಗಿದೆ. ಆ ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ? ಇದನ್ನ ಜವಾಬ್ದಾರಿ ಅಂತ ಏನು ಫೀಲ್ ಆಗ್ತಿಲ್ಲ. ಅಂದರೆ ಏನು ರಿಯಲ್ ಲೈಫಲ್ಲಿ ಆಗ್ತಿದೆ ಅದನ್ನಷ್ಟೇ ತೋರಿಸ್ತಿರೋದು ಬಿಟ್ರೆ ಯಾವುದನ್ನು ಡ್ರಮ್ಯಾಟಿಕ್ ಆಗಿರ್ಬೋದು ಅಥವಾ ಒಂದು ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಆಗಿರ್ಬೋದು ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಇವಾಗ ಓಪನ್ ಆಗಿ ಜನಕ್ಕೆ ಅಪ್ಲೋಡ್ ಮಾಡಿರೋ ವಿಡಿಯೋನೂ ಆಗಿರ್ಬೋದು, ಟು ಬಿ ಫ್ರ್ಯಾಂಕ್ ನಾವು ಆ ವಿಚಾರನ ಹೇಳ್ತೀವಿ ಅನ್ನೋದು ಅಷ್ಟೇ ಬಿಟ್ಟರೆ ಇದ್ದಿದ್ದು ಇನ್ನೇನು ನಮ್ಮ ತಲೆಯಲ್ಲಿ ಇರಲಿಲ್ಲ. ಏನು ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಒಬ್ರಿಗೊಬ್ರು ಮಾತಾಡ್ಕೊಂಡಿರಲಿಲ್ಲ. ಕಂಪ್ಲೀಟ್ ಆರ್ಗ್ಯಾನಿಕ್ ಆಗಿ ಆ ಮೂಮೆಂಟಿಗೆ ಏನು ಮಾತಾಡಬೇಕು ಅನ್ನಿಸ್ತು ಅದನ್ನು ಮಾತಾಡಿರೋದು. ಸೊ ಯಾವಾಗ ನಾವಿರೋದನ್ನ ಬಿಟ್ಟು ಬೇರೆ ಏನೋ ಮಾಡಬೇಕು ಅಂತ ಹೋಗ್ತೀವಿ, ದೆನ್ ಕಷ್ಟ ಆಗುತ್ತೆ. ನೀವು ಹೇಗಿದ್ರೂ ಹಾಗೆ ಇರೋದಕ್ಕೆ ಕಷ್ಟ ಏನಕ್ಕಾಗುತ್ತೆ. ಆ್ಯಂಡ್ ಐ ಡೋಂಟ್ ಥಿಂಕ್ ಬೇರೆ ಉದ್ದೇಶನೇ ಇಲ್ಲ. ಎಸ್ ಸರ್, ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳನ್ನಾಗಿರ್ಬೋದು ರಿವೀಲ್ ಮಾಡುವಂತಹ ಒಂದು ಗಳಿಗೆ ಆಗಿರ್ಬೋದು ಕನ್ನಡದಲ್ಲಿ ಬಿಟ್ಟಿದ್ದೀರಾ. ಬಟ್ ಎಷ್ಟೋ ಜನ ತೆಲುಗು ಅಭಿಮಾನಿಗಳನ್ನು ಕೂಡ ಕೇಳ್ತಾ ಇದ್ರು, ಇದು ಮಾಡ್ತಾ ಇದ್ರು. ಸೊ ತೆಲುಗು ಆಡಿಯನ್ಸ್ಗೆ ಈವೆಂಟ್ ಮೂಲಕ, ಸ್ಟಾರ್ಮಾ ಕಡೆ ಈವೆಂಟ್ ಮೂಲಕನೇ ಒಂದು ತಿಳಿಸ್ಕೊಟ್ಟಿದ್ದೀರಾ. ಸೊ ಆ ಈವೆಂಟ್ ಬಗ್ಗೆ ಹೇಳೋದಾದ್ರೆ? ಆ್ಯಕ್ಚುಲಿ ಚೆನ್ನಾಗಿತ್ತು. ಇದು ಪ್ಲ್ಯಾನ್ ಏನೂ ಇರಲಿಲ್ಲ. ಅಂದರೆ ಕನ್ನಡದಲ್ಲಿ ನಾವು ಈ ವಿಡಿಯೋ ಮಾಡಬೇಕು, ತೆಲುಗುವರೆಗೆ ಆ ವಿಡಿಯೋ ಇದಾಗುತ್ತೆ ಅನ್ನೋ ಥರ. ಅಲ್ಲೂ ತುಂಬ ಸಲ ಒಂದಷ್ಟು ಆಪರ್ಚುನಿಟೀಸ್ ಸಿಕ್ಕಿದಾಗ ಓಕೆ, ಅಂದರೆ ತುಂಬ ಫೋರ್ಸ್ಫುಲ್ಲಾಗಿ ಏನೂ ಇದು ಮಾಡ್ತಾ ಇಲ್ಲ, ಜನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಆ್ಯಂಡ್ ನಮಗೆ ಅಷ್ಟು ಜನ ಪ್ರೀತಿ ಕೊಡ್ತಿರ್ಬೇಕಾದ್ರೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಅನ್ನೋ ಥರ ಫೀಲ್ ಆಯಿತು. ಅವ್ರಿಗೆ ಇನ್ಫಾರ್ಮ್ ಮಾಡೋದು ಅಥವಾ ಅವ್ರಿಗೊಂದು ನೀಟ್ ವೇಲಿ ಪ್ರೆಸೆಂಟ್ ಮಾಡೋದು ಆ ವಿಚಾರನ. ಸೊ ಆ ಒಂದು ಟೈಮೆಲ್ಲ ಫೆಲಿನ್ ಪ್ಲೇಸ್ ಅಂತಾರಲ್ಲ, ಆ ಸಮಯಕ್ಕೆ ನೀಟಾಗಿ ಅದು ನಮ್ಮ ಹತ್ರ ಬಂದಾಗ ಆಪರ್ಚುನಿಟಿನ ಗ್ರ್ಯಾಬ್ ಮಾಡಿಕೊಂಡು, ಐ ಥಿಂಕ್ ನೀವು ಹೇಳಿದ ಹಾಗೆ ತೆಲುಗು ಆಡಿಯನ್ಸ್ ಕೂಡ ತುಂಬ ಅಂದರೆ ತುಂಬ ಪ್ರೀತಿ ಕೊಟ್ಟಿದ್ದಾರೆ. ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ. ಟು ಬಿ ಫ್ರ್ಯಾಂಕ್, ಆಸ್ ಅನ್ ಆ್ಯಕ್ಟರ್ ನಾನು ಹೆಂಗೆ ಫೀಲ್ ಆಗ್ತೀನಿ ಅಂತ ಹೇಳಿದ್ರೆ, ಇವಾಗ ಯಾವುದೇ ಕ್ಯಾರೆಕ್ಟರ್ ಮಾಡಬೇಕು ಅಂತ ಬಂದ್ರೂ ಕ್ಯಾಮ್ರಾ ಮುಂದೆ ನನ್ನ ಕೆಲಸ ಆ್ಯಕ್ಟಿಂಗ್ ಮಾಡೋದಷ್ಟೇ. 100% ನಾನು ಜಸ್ಟಿಫೈ ಮಾಡಬೇಕು ಆ ಕ್ಯಾರೆಕ್ಟರ್ನ, ಅಷ್ಟೇ ನನ್ನ ಕೆಲಸ ಅಂತ ನೋಡ್ತೀನಿ. ಅದಾದಮೇಲೆ ಬರುವಂಥ ಕೆಲಸಗಳೆಲ್ಲ ನನಗೆ ಸಂಬಂಧಪಟ್ಟಿರೋದಲ್ಲ. ಇವತ್ತು ಯಾರೇ ಬಂದು ಅಪ್ರಿಷಿಯೇಟ್ ಮಾಡ್ತು ಅಂತ ಹೇಳಿದ್ರು ಕ್ಯಾರೆಕ್ಟರ್ಗೆ ಅಪ್ರಿಷಿಯೇಟ್ ಮಾಡ್ತಾರೆ ಬಿಟ್ರೆ ನಿರಂಜನ್ಗಾಗಲ್ಲ. ಇವಾಗ ಪೊಲೀಸ್ ಇನ್ಸ್ಪೆಕ್ಟರು ಚೆನ್ನಾಗಿ ಕಾಣಿಸ್ತೀರಾ ನೀವು ಅಂತ ಹೇಳಿದ್ರೆ ಅದು ಅಜಿತ್ ಕ್ಯಾರೆಕ್ಟರ್ಗೆ ಹೋಗುತ್ತೆ ಬಿಟ್ರೆ ನನಗಲ್ಲ. ತುಂಬ ಇದು ಸಿಂಪ್ಲಿಫೈ ಮಾಡಿ ಇಟ್ಕೊಂಡಿರೋದ್ರಿಂದ ಇದಾದ್ಮೇಲೆ ಬರುವಂಥ ಜನ ಪ್ರೀತಿ ಆಗಿರ್ಬೋದು, ಇದೆಲ್ಲ ಎಕ್ಸ್ಪೆಕ್ಟ್ ಮಾಡಿಲ್ಲದೆ ಇರೋವಂಥದ್ದು. ಸೊ ವರ್ಸ್ಟಿಗೆ ಪ್ರಿಪೇರ್ ಆದಾಗ ಇದೆಲ್ಲ ಸಿಕ್ಕಿದಾಗ ನಿಮಗೆ ತುಂಬ ದೊಡ್ಡದು ಅನಿಸುತ್ತೆ ಆ್ಯಂಡ್ ಖುಷಿ ಆಗುತ್ತೆ. ಎಲ್ಲೋ ಇಂಡಸ್ಟ್ರಿಯಲ್ಲಿ ಎಂಟ್ರಿ ಕೊಟ್ಟಾಗ ನಾವು ಯಾರು ಅಂತಲೇ ಗೊತ್ತಿರಲಿಲ್ಲ. ಇವತ್ತಿಗೆ ಅವ್ರ ಮನೆ ಮಗು ಅನ್ನೋ ಥರ ಮಾತಾಡಿಸ್ತಾರೆ, ನಮ್ಮ ಜೊತೆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗಿದೆ. ಆ್ಯಂಡ್ ಇವತ್ತು ನಮ್ಮ ಜೀವನದಲ್ಲಿ ನಾನು ಮದುವೆ ಆಗ್ತಿರೋಂಥ ಹುಡುಗಿ, ನಾವಿಬ್ಬರು ಲವ್ ಮಾಡ್ತಾ ಇದ್ದೀವಿ, ಮದುವೆ ಆಗಬೇಕು ಅಂತ ಇದ್ದೀವಿ ಅಂತ ಹೇಳಿದಾಗಿರ್ಬೋದು, ಲಿಟ್ರಲಿ ಅವರ ಮನೆಯಲ್ಲಿ ಯಾವುದೋ ಒಂದು ಸಂಬಂಧ ಕುದುರಿದೆ ಅನ್ನೋ ಒಂದು ರೇಂಜಲ್ಲಿ ಸೆಲೆಬ್ರೇಟ್ ಮಾಡಿದಾಗ ನಿಜಕ್ಕೂ ತುಂಬ ಭಾರ ಅನಿಸುತ್ತೆ. ಸ್ಟೇ ಗ್ರೌಂಡೆಡ್ ಅನ್ನೋ ಥರ ಫೀಲ್ ಆಗುತ್ತೆ ಅಷ್ಟೇ. ಎಸ್, ಈಗ ಅಫಿಷಿಯಲ್ ಆಗಿ ಅಭಿಮಾನಿಗಳ ಮುಂದೆ ಅಂತೂ ನೀವು ರಿವೀಲ್ ಮಾಡಿದ್ದಾಯ್ತು. ಸೊ ಈಗ ಮನೆಯವ್ರಿಗೆ ಗೊತ್ತಿತ್ತಾ? ಮನೆಯವ್ರಿಗೂ ಈಗಲೇ ಗೊತ್ತಿದ್ದ, ಮುಂಚೆನೆ ಗೊತ್ತಿತ್ತ? ಇಲ್ಲ, ಕಂಪ್ಲೀಟ್ ಎಲ್ಲ ನನ್ನ ಫ್ಯಾಮಿಲಿಗೂ ಮುಂಚೆನೆ ಗೊತ್ತಿತ್ತು, ಅಮೂಲ್ಯ ಅವ್ರ ಫ್ಯಾಮಿಲಿಗೂ ಮುಂಚೆನೆ ಗೊತ್ತಿತ್ತು. ಬಟ್ ಆಚೆ ಪ್ರಪಂಚ ಏನು ಔಟರ್ ವರ್ಲ್ಡ್ ಇದೆ ಅದಷ್ಟಕ್ಕೆ ಗೊತ್ತಿರಲಿಲ್ಲ. ಇವಾಗ ನನ್ನ ಕೆಲಸ ಮಾಡೋ ಜಾಗ ಏನಿದೆ ಅದು ನಾವು ಕಮಲಿಯಿಂದನೇ ಎಲ್ರಿಗೂ ಗೊತ್ತಿತ್ತು. ನಾನು ತೆಲುಗು ಪ್ರಾಜೆಕ್ಟ್ ಮಾಡ್ತಿದ್ದಾಗ ಅಲ್ಲೂ ಎಲ್ರಿಗೂ ಗೊತ್ತಿತ್ತು. ಸೊ ಆಲ್ಮೋಸ್ಟ್ ಇಂಡಸ್ಟ್ರಿಗೆ ಐಡಿಯಾ ಇತ್ತು, ಬಟ್ ಜನಗಳಿಗೆ ಒಂದು ಅಫಿಷಿಯಲ್ ಆಗಿ ಇಬ್ರು ಬಾಯಿಂದ ಬಂದಿರಲಿಲ್ಲ ಬಿಟ್ರೆ ಆಲ್ಮೋಸ್ಟ್ ಇವಾಗ ನೀವು ಇದಕ್ಕಿಂತ ಮುಂಚೆ ವಿಡಿಯೋ ಮಾಡಿದಾಗ್ಲೂ
ಹಂಗೆ ಇದು ಹಿಟ್ ಅಂಡ್ ಮಿಸ್ ಅನ್ನೋ ಹತ್ರ. ಬಟ್ ಇವಾಗ ಅದು ಆ ಹಿಟ್ ಅಂಡ್ ಮಿಸ್ ಹೋಗಿ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ ಅಷ್ಟೇ. ಎಸ್, ಈಗ ಎಷ್ಟೋ ಜನ ಅಭಿಮಾನಿಗಳ ಕನಸೇನಂತಂದ್ರೆ ಮದುವೆ ಯಾವಾಗ ಅನ್ನುವಂಥದ್ದು. ಆಕ್ಚುಲಿ ತುಂಬಾ ಸರ್ಪ್ರೈಸರ್ಗಳು ಒಟ್ಟೊಟ್ಟಿಗೆ ಕೊಡಬಾರ್ದಂತೆ. ಈಗ ರಿಲೇಶನ್ಶಿಪ್ ಸರ್ಪ್ರೈಸ್ ಓಪನ್ ಮಾಡಿ ಲಾಸ್ಟ್ ವಿಡಿಯೋಲಿ ನಾನು ಸರ್ಪ್ರೈಸ್ ಅಂತ ಹೇಳಿದ್ದೆ. ಹೌದು, ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಸರ್ಪ್ರೈಸ್ ಅಂತ. ಸರ್ಪ್ರೈಸ್ ಅದೇನು ಅಂತ ಕೇಳಿದ್ರೆ ಸರ್ಪ್ರೈಸ್ ಆಗಿ ಉಳ್ಕೊಂಡ್ರೆ ಮಾತ್ರನೇ ಸರ್ಪ್ರೈಸ್ ಆಗಿರುತ್ತೆ. ಅಲ್ಲ, ಡೈರೆಕ್ಟ್ ಆಗಿ ಹೇಳಿ ಎಲ್ಲಾ ಕಂಟೆಂಟ್ ನಿಮ್ಗೆ ಕೊಟ್ಬಿಟ್ರೆ ನಮ್ ಯೂಟ್ಯೂಬ್ ಚಾನಲ್ ಇಲ್ಲ ಅದನ್ನ ಫಸ್ಟ್ ಆಫ್ ಆಲ್ ಕಂಟೆಂಟ್ ಅಂತ ನೋಡೇ ಅಲ್ಲ ಜಸ್ಟ್ ಕೇಳುವಂತ, ನಾನು ಆಸ್ ಎ ಆಂಕರ್ ಆಗಿ ಕೇಳುವಂತದ್ದು. ಈ ಕಂಟೆಂಟ್ ನಿಮ್ಗೆ ಕೊಟ್ಬಿಟ್ರೆ ನಾನಿನ್ ಅಲ್ಲೇನ್ ಹಾಕೊಳ್ಳಿ ಅನ್ನುವಂಥದ್ದು. ಇಲ್ಲ, ಟು ಬಿ ಫ್ರಾಂಕ್ ಅದ್ರದ್ದು ಸಪರೇಟ್ ಏನಾದ್ರು ಪ್ಲಾನ್ಸ್ ಏನಾದ್ರು ಇದೆಯಾ, ಅಥವಾ ಅದೊಂದು ಅನೌನ್ಸ್ಮೆಂಟ್ ನ ಸ್ಪೆಷಲ್ ಆಗಿ ಮಾಡುವಂತ ಪ್ಲಾನ್ಸ್ ಇದೆಯಾ ಅಂತ ಗೊತ್ತಿಲ್ಲ. ಈ ಮೂಮೆಂಟ್ಗೆ ಯಾವುದೇ ತರ ಪ್ಲಾನಿಂಗ್ಸ್ ಇಲ್ಲ. ಇಬ್ರಿಗೂ ಲೈಫಲ್ಲಿ ತುಂಬಾ ದೊಡ್ಡ ಏನ್ ಹೇಳ್ತಾರೆ ಊಹೆಗಳು, ಹಂಗಾಗ್ಬೇಕು ಹಿಂಗಾಗ್ಬೇಕು ಅನ್ನೋದೆಲ್ಲ ಏನೂ ಇಲ್ಲ. ಆ ಮೂಮೆಂಟ್ಗೆ ಲೈಫು ನಮ್ಮನ್ನ ಹೆಂಗ್ ಕರ್ಕೊಂಡು ಹೋಗುತ್ತೆ ಹಂಗೆ. ಬಟ್ ಡೆಸ್ಟಿನಿ ಇದೆ, ಇಬ್ರು ಒಟ್ಟಿಗೆ ಇರಬೇಕು, ಜೊತೆಲಿರ್ಬೇಕು. ಅದ್ ಎಂತ ಕಷ್ಟ ಬಂತು ಅಂತ ಹೇಳಿದ್ರು ಇಬ್ರು ಕೈ ಹಿಡ್ಕೊಂಡು ಅದನ್ನ ಫೇಸ್ ಮಾಡ್ಕೊಂಡು ಹೋಗ್ಬೇಕು ಅಂತಿದೆ. ಬಿಟ್ರೆ ತುಂಬಾ ದೊಡ್ಡದಾಗಿ ಆಗ್ಬೇಕು ಇದೆಲ್ಲ ಏನೂ ಇಲ್ಲ. ಆ ಮೂಮೆಂಟ್ ನ ಎಂಜಾಯ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದು ಆರ್ಗ್ಯಾನಿಕ್ ಆದಾಗ ಡೆಫಿನೆಟ್ಲಿ ಒಳಗಡೆ ಇಟ್ಕೊಳ್ಳುವಂಥದ್ದು ಅಲ್ವೇ ಅಲ್ಲ. ಅದು ಡೆಫಿನೆಟ್ಲಿ ಒಂದಲ್ಲ ಒಂದಿನ ಆಸೆ ಬರುತ್ತೆ. ಎಸ್ ಸರ್, ಈಗ ಒಂದು ರಾಷ್ಟ್ರದಲ್ಲಿ ನಾವು ಅಭಿಮಾನಿಗಳನ್ನ ಸಂಪಾದನೆ ಮಾಡೋದೇ ಒಂದು ದೊಡ್ಡ ಕನಸಾಗಿರುತ್ತೆ. ಅಂಥದ್ರಲ್ಲಿ ನೀವಾಗಿರ್ಬೋದು, ಅಮೂಲ್ಯ ಅವರಾಗಿರ್ಬೋದು, ಕನ್ನಡ ಪ್ಲಸ್ ತೆಲುಗು ಎರಡೂ ರಾಷ್ಟ್ರಗಳ ಒಂದು ಅಭಿಮಾನಿಗಳ ಪ್ರೀತಿಯನ್ನು ಗಳಿಸಿರೋದ್ರಿಂದ ಒಂದು ಕ್ವಶನ್ ಮಾರ್ಕ್ ನನಗೆ ಎದುರಾಗ್ತಾ ಇದೆ. ನಾನು ಕೇಳಿಬಿಡ್ತೀನಿ. ಮದುವೆ ಎಲ್ಲ ಆಗ್ತೀರಾ, ರಿಸೆಪ್ಷನ್ ಆಗ್ತೀರಾ? ರಿಸೆಪ್ಷನ್ ಎಲ್ಲಿ ಮಾಡ್ಕೊಂತೀರಾ? ಅಂದ್ರೆ ಬೆಂಗಳೂರಲ್ಲಿ ಮದುವೆ ಆಗ್ತೀರಾ, ಹೈದರಾಬಾದಲ್ಲಿ ಮದುವೆ ಆಗ್ತೀರಾ ಅಂತ ನನ್ನ ಕ್ವಶನ್. ಈಗ ನಮ್ಮ ಒಂದು ರಿಲೇಶನ್ಶಿಪ್ ಸ್ಟೇಟಸ್ನ ನಾವು ಜನಗಳ ಮುಂದೆ ಬಂದು ಹೇಳ್ಕೊಳ್ಳೋದಕ್ಕೇನೆ 8 ವರ್ಷ ತಗೊಂಡಿದೀವಿ. ಮದುವೆ ಕೇಳಿದ್ರೆ ಇನ್ನೊಂದು 10 ವರ್ಷ ತಗೋತೀರಾ? 10 ವರ್ಷ ಅಂತೂ ಸಾಧ್ಯನೇ ಇಲ್ಲ ನನಗನ್ಸೋ ಪ್ರಕಾರ. ಮ್ಯಾಕ್ಸ್ ಟು ಮ್ಯಾಕ್ಸ್ ಇನ್ನೊಂದು 2 years. ಯಾಕಂದ್ರೆ ಈಗಾಗಲೇ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಹಾಗಾಗಿ ಅಭಿಮಾನಿಗಳೆಲ್ಲರೂ ಕೇಳಿನೇ ಬೇಗ ಮದುವೆ ಮಾಡಿಸ್ಬಿಡ್ತಾರೆ. ಸೊ ಇನ್ ಕೇಸ್ ಅದ್ರಲ್ಲಿ ಏನಾದ್ರು ವ್ಯತ್ಯಾಸ ಆಯ್ತು ಅಂತ ಹೇಳಿದ್ರೆ ಮಂಜುನಾಥ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಏನಕ್ಕೆ? ಏನು ಆಗ್ಲಿಲ್ಲ ಆಗುತ್ತೆ, ಆಗಿಲ್ಲ ಅಂತ ಅವ್ರು ನನ್ನ ಕಮೆಂಟ್ಸ್ ಮೂಲಕ ಹಾಕೊಂತಾರೆ. ಎಸ್, ಯಾವಾಗ ಮದುವೆ ಅಂಡ್ ಎಲ್ಲಿ ಆಗ್ಬೇಕು ಆತರ ಏನಾದ್ರು ಪ್ಲಾನ್ಸ್ ಇದೆಯಾ, ಅಥವಾ ಡಿಪೆಂಡ್ಸ್ ಆನ್ ಟೈಮ್ ಅಂಡ್ ಡೇಟ್, ಮುಹೂರ್ತ ಆತರ ದೊಡ್ಡವ್ರು ನಿಶ್ಚಯ ಮಾಡೋದು? ಒಂದೆರಡು ಪ್ರಾಜೆಕ್ಟ್ ಮಾಡ್ತಿರೋದ್ರಿಂದ ನಂದು ಒಂದಷ್ಟು ಆನ್ ಗೋಯಿಂಗ್ ಥಿಂಗ್ಸ್ಗಳಿದೆ. ಸೊ ಒಂದಷ್ಟು ಸೆಗ್ರಿಗೇಷನ್ ಆದಮೇಲೆ ವಿಲ್ ಕಮ್ ಅಪ್ ವಿತ್ ದ ಥಿಂಗ್ಸ್. ಅಲ್ಲ, ಕೆಲವರೆಲ್ಲಾನು ಡೈಮಂಡ್ ರಿಂಗ್ ಕೊಡ್ತಾರೆ, ಗೋಲ್ಡ್ ಎಲ್ಲ ಕೊಡ್ತಾರೆ, ಡಿಫ್ರೆಂಟ್ ಆಗಿ ಒಂದು ಪ್ಲೇಸ್ ಕರ್ಕೊಂಡು ಹೋಗ್ಬಿಡ್ತಾರೆ, ಕರ್ಕೊಂಡು ಹೋಗ್ಬಿಟ್ಟು ಪ್ರಪೋಸ್ ಎಲ್ಲ ಮಾಡಿ ಪಟಾಯಿಸ್ಕೊಂತಾರೆ. ಆದ್ರೆ ಫಾರ್ ದ ಫಸ್ಟ್ ಟೈಮ್ ಒಬ್ಬ ಹೀರೋಯಿನ್ ಬೋಟಿ ಕೊಟ್ಟು ಪಟಾಯಿಸ್ಕೊಂಡಿರೋದಂದ್ರೆ ಇವರಿಬ್ಬರು ಲವ್ ಸ್ಟೋರಿನೇ ಅನ್ಸುತ್ತೆ. ಹೆಂಗ್ ವರ್ಕ್ ಆಯ್ತು? ಅವ್ರ ಬೋಟಿ ಇಷ್ಟ ಅಂತ ಹೇಳ್ಬಿಟ್ಟು ಹೆಂಗ್ ಗೊತ್ತಾಯ್ತು ನಿಮ್ಗೆ? ಇಲ್ಲ, ಅವಾಗ ಆಲ್ಮೋಸ್ಟ್ ಕಂಪ್ಲಿ ನಾವು 30-31 ದಿನ ಶೂಟಿಂಗ್ ಮಾಡ್ತಾ ಇದ್ವಿ. ಎವ್ರಿ ಡೇ ಶೂಟಲ್ಲೇ ಇರ್ತಾ ಇದ್ವಿ. ಆ್ಯಂಡ್ ಬೆಳಗ್ಗೆ 7 ಗಂಟೆಗೆ ಸೆಟ್ಟಿಗೆ ಹೋಯ್ತು ಅಂತ ಹೇಳಿದ್ರೆ ರಾತ್ರಿ 12 ಗಂಟೆ 1 ಗಂಟೆ ಈ ಥರದ್ದು ಶೂಟಿಂಗ್ ಕಾಲ್ ಶೀಟ್ಗಳಿದ್ದಿದ್ದು. ಅಲ್ಲಿ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿರೋದಕ್ಕಿಂತ ಸೆಟ್ಟಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ದು ಜಾಸ್ತಿ ಇದ್ದಿದ್ದು. ಸೊ ನಂದು ಕಾರ್ ಇತ್ತು, ಆಚೆ ಹೋಗಿ ಬರ್ತಾ ಇದ್ದೆ, ನಾನು ಡಯಟಲ್ಲಿದ್ದೆ, ಏನಾದ್ರು ತೊಗೊಂಬರೋದಕ್ಕಾಗಿರ್ಬೋದು ಹೋಗ್ತಾ ಇದ್ದೆ. ಈ ಥರ ಟೈಮಲ್ಲಿ ಇಡೀ ಸೆಟ್ಟಿಗಾಗಿರ್ಬೋದು ಏನಾದ್ರು ಒಂದು ತೊಗೊಂಡು ಬರೋದ್ರ ಜೊತೆ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೆ ಇವ್ರುಗಳಿಗೆಲ್ಲ ಶೇರ್ ಮಾಡ್ತಾ ಇದ್ದೆ. ಆವಾಗ ಒಂದಿನ ಇವ್ರಿಗೆ ಬೋಟಿ ಪ್ಯಾಕೆಟ್ ಇಷ್ಟ, ಅಂದರೆ ಬೋಟಿ ಇಷ್ಟ ಅಂತ ಹೇಳ್ಬಿಟ್ಟು ತುಂಬ ಎಂಜಾಯ್ ಮಾಡ್ಕೊಂಡು ತಿಂದರೆ, ನಾ ಅಲ್ಲಿವರೆಗೂ ಅಮೂಲ್ಯ ಅವರ ಒಂದು ಅವ್ರ ಮೇಲಿದ್ದಂಥ ಇದೇನು ಅಂತ ಹೇಳಿದ್ರೆ, ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಗುರು ಇವ್ರು ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಇರ್ತಾರೆ, ಹೈ ಸ್ಟ್ಯಾಂಡರ್ಡ್ಸ್ ಇರುವಂಥ ಹುಡುಗಿ ಥರ ಕಾಣಿಸ್ತಿರೋದು, ಅವ್ರ ರೇಂಜ್ ಬೇರೆ ಥರ ಇರುತ್ತೆ, ನಮ್ಗೆ ಯಾಕೆ ಬೇಕು, ಅಂಡರ್ ಲೋವರ್ ಮಿಡಲ್ ಕ್ಲಾಸ್ ಇರೋದು ನಾವು, ನಮ್ಮ ಪಾಡಿಗೆ ನಾವು ಇರೋಣ ಅನ್ನೋ ಥರ. ದೆನ್ ಅವ್ರು ಇರೋದಕ್ಕೂ ಆ್ಯಕ್ಚುಲ್ ಅವ್ರ ಕ್ಯಾರೆಕ್ಟರ್ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇದೆ. ನೋಡೋದಕ್ಕೆ ಅವ್ರು ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಅನ್ನೋ ಥರ ಫೀಲ್ ಆಗುತ್ತೆ. ಬಟ್ ತುಂಬ ಸಿಂಪಲ್, ವೆರಿ ಕೈಂಡ್. ಸೊ ಯಾವಾಗ ಚಿಕ್ಕ ಚಿಕ್ಕ ವಿಚಾರ ಇವಾಗಲೂ ನನಗೆ ಖುಷಿ ಆಗೋದು ಅದೇ. ತುಂಬ ದೊಡ್ಡದೇನೂ ಕನಸಿಲ್ಲ ಅವ್ರಿಗೆ. ಇವಾಗ ಏನಾದ್ರು ಜಗಳ ಆಯಿತು ಅಂತ ಹೇಳಿದ್ರು ಒಂದು ಟಿಕ್ಕಿ ಪುರಿ ಅಥವಾ ಒಂದು ಬೋಟಿ ಪ್ಯಾಕೆಟಲ್ಲಿ ಇವಾಗಲೂ ಸಮಾಧಾನ ಮಾಡ್ತಾ ಇದ್ದೀನಿ. ಐ ಥಿಂಕ್ ಪ್ರಪಂಚದಲ್ಲಿ ನಾನು ಒಬ್ಬ ಅತ್ಯಂತ ಲಕ್ಕಿಯೆಸ್ಟ್ ಪರ್ಸನ್, ಬಾಯ್ ಫ್ರೆಂಡ್ ಅಥವಾ ಹುಡುಗ ಅನ್ನೋ ಥರ ಫೀಲ್ ಆಗುತ್ತೆ ನನಗೆ. ಯಾಕಂದರೆ ರಿಲೇಷನ್ಶಿಪ್ಪಲ್ಲಿ ಹೆಣ್ಮಕ್ಳನ್ನ ಸಮಾಧಾನ ಮಾಡಬೇಕು ಅಂದರೆ ಅದ್ರ ಕಷ್ಟ ಬೇರೆಯವ್ರಿಗೆ ಗೊತ್ತಿರಲ್ಲ. ನಿಮ್ಗೆ ಗೊತ್ತಾ? ನನಗೆ ಹುಡುಗಿ ನಾನು ಕೇಳೋಣ ಅಂತಿದ್ದೆ, ಅಮೂಲ್ಯ ಅವ್ರಿಗೆ ಯಾರ ತಂಗಿ ಇದಾರ ಅಂತ. ಇಲ್ಲ ಇಲ್ಲ
ಎನಿವೆ ಐ ಥಿಂಕ್ ಏನ್ ಗೊತ್ತಾ, ಈಗ ನೀವೇ ಹೇಳಿದ್ರಿ ರಿಲೇಶನ್ಶಿಪ್ ಅಲ್ಲಿ ಬಾಯ್ ಫ್ರೆಂಡ್ ಆಗಿ ಹುಡುಗಿರ್ನ ಸಮಾಧಾನ ಪಡಿಸ್ಬೇಕು ಅಂತಂದ್ರೆ ತುಂಬಾ ಕಷ್ಟ. ಬಟ್ ನಿಮ್ಗೆ ಅದು ತುಂಬಾ ಕಷ್ಟ ಅಲ್ಲ, ಈಸಿನೇ ಅಂತ ಅನ್ಸ್ಬೋದು. ಒಂದು ಬೋಟಿ ಪ್ಯಾಕೆಟ್ ಟೇಕಿಪುರಿ ಮುಗಿದೋಯ್ತು. ಹೌದು. ಆ್ಯಂಡ್ ಇನ್ಫ್ಯಾಕ್ಟ್ ಯಾವ ಜಗಳಗಳು ಆಗ್ತಾ ಇರುತ್ತೆ, ತುಂಬ ಆಫನ್ ಆಗಿ ಆಗ್ತಾ ಇರುತ್ತೆ. ವಿ ಬಿಲೀವ್ ದಟ್ಸ್ ಅವರ್ ಲವ್ ಲ್ಯಾಂಗ್ವೇಜ್. ಯೂಶಲಿ ಬೇರೆಯವ್ರಿಗೆ ಜಗಳ ಆಯಿತು ಅಂತ ಹೇಳಿದ್ರೆ ಯಾಕಾರ ಆಗುತ್ತೆ ಗುರು, ಜಗಳಗಳು ಬೇಡ, ನೋಡು ನಿನ್ಗೇನು ಬೇಕು ನೀನು ಮಾಡ್ಕೊಂಡು ಹೋಗು, ನನಗೇನು ಬೇಕು ನಾನು ಫ್ರೀಡಮ್ ನನ್ನ ಹತ್ರ ಫೀಲ್ ಆಗುತ್ತೆ. ಬಟ್ ಗೊತ್ತಿಲ್ಲ, ನಮ್ಮಿಬ್ರಿಗೂ ಅದು ಜಗಳ ಆಡಿಲ್ಲ ಅಂತ ಹೇಳಿದ್ರೆ ನಾನು ಹಾಗೇನೆ, ಏನಾದರೂ ಒಂದು ವಿಷಯ ಸಿಕ್ತು ಅಂದರೆ ಜಗಳ ಮಾಡಬೇಕು ಅನ್ಸುತ್ತೆ. ಅವರು ಹಾಗೇನೆ. ಸೊ ಐ ಥಿಂಕ್ ಜಗಳ ಆಡೋದು, ಕಾಂಪ್ರಮೈಸ್ ಆಗೋದು ಅದೊಂಥರ ಮಜಾ. ನಮ್ಮ ಕಡೆಯಿಂದ ತಪ್ಪಾಗಿ ಅವ್ರಿಗೆ ಹರ್ಟ್ ಮಾಡಿ ಅದಾದ್ಮೇಲೆ ಅವ್ರ ಹತ್ರ ಕುತ್ಕೊಂಡು ಸಾರಿ ಕೇಳಿ ಆ ರಿಕ್ವೆಸ್ಟಿಂಗ್ ಮೂಡ್ ಇರುತ್ತಲ್ಲ, ನಾನು ಎಂಜಾಯ್ ಮಾಡ್ತೀನಿ ಸಿಕ್ಕಾಪಟ್ಟೆ. ಸೊ ಐ ಥಿಂಕ್ ಚೆನ್ನಾಗಾಗ್ತಿದೆ ಇಲ್ಲಿವರೆಗೂ, ಅದು ವರ್ಕೌಟ್ ಆಗಿದೆ ನಮ್ಮಿಬ್ರಿಗೂ. ಅಮೂಲ್ಯ ಅವರಂತೂ ನಿಮ್ಮನ್ನ ನನ್ನ ಅಂತ ಕರೀತಾರೆ, ನೀವು ಅವ್ರನ್ನ ಏನಂತ ಕರಿತೀರಾ? ಮುದ್ದು ಅಂತ ಕರಿ. ಮುದ್ದು ಅಂತ ಕರೀತಾರೆ. ಕಾಲ್ ಮಾಡಿ ನಿಮ್ಮ ಮುದ್ದು ಅವ್ರಿಗೆ. ಕಾಲ ಅಲ್ಲಿ ಫೋನ್ ಕೊಡ್ತಾರೆ ಈಗ. ಹಲೋ ಮೇಡಮ್, ನಮಸ್ತೆ, ಹೇಗಿದ್ದೀರಾ? ಯಾರು ಅಂತ ಗೊತ್ತಾಯ್ತಾ ಮೇಡಮ್? ಇಲ್ಲ ಸಾರಿ, ನನ್ನ ಮೊಬೈಲ್ ಚೇಂಜ್ ಮಾಡಿದ್ದೆ. ಮೇಡಮ್ ಯಾವಾಗಲೂ ಇದೇ ಹೇಳ್ತೀರಾ ಮೇಡಮ್. ಸರಿ ಆಯಿತು, ನೋಡಿ ಮೇಡಮ್, ನಿಮ್ಮ ಹತ್ರ ಮಾತಾಡಬೇಕು ಅಂತ ಒಬ್ಬ ಫ್ಯಾನ್ ಕಾಯ್ತಾ ಇದ್ದಾರೆ. ಇಲ್ಲ, ಯಾರಂತ ಹೇಳ್ಬಿಟ್ರೆ ಫಸ್ಟ್ ಅದಾದ್ಮೇಲೆ ಮಾತಾಡ್ಬೋದು. ಹಲೋ 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 ಕಮಲಿ ಅವರೇ, ಹೇಳಿ ನನ್ನ. ಏನು ಮಾಡ್ತಾ ಇದ್ದೀರಾ? ಊಟ ಇಲ್ಲಿ ಕಂಠೀರವ ಅಲ್ಲಿ ಶೂಟ್ ಮಾಡ್ತಿತ್ತು ಅಂತ ಹೇಳಿದ್ರೆ ನಮ್ಮ ಮಂಜು ಅವರು ಕಾಣಿಸ್ಕೊಂಡು ಫೋರ್ಸ್ಫುಲ್ಲಾಗಿ ಚಾಕು ತೋರಿಸಿ ಒಂದು ಇಂಟರ್ವ್ಯೂ ಕೊಡಲೇಬೇಕು ಅಂತ ಹೇಳಿ ನನ್ನ ಹತ್ರ ಇಂಟರ್ವ್ಯೂ ತೊಗೊತಾ ಇದ್ದಾರೆ. ಸೊ ಈ ಗ್ಯಾಪಲ್ಲಿ ಒಂದು ಕಾಲ್ ಮಾಡಿ ನಿಮ್ಮ ಮುದ್ದುಗೆ ಅಂತ ಹೇಳಿದ್ರೆ, ನನ್ನ ಕಾಲ್ ಪಿಕ್ ಮಾಡ್ತಿಲ್ಲ ಅಂತ ಹೇಳಿದೆ. ನೀವು ಅದೇ ಡೈಲಾಗ್ ಹೊಡಿತೀರಾ ಅಂತ ಹೇಳಿಬಿಟ್ಟು ಅವರ ಮೊಬೈಲಲ್ಲೇ ಮಾಡಿದ್ರು. ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದೆ, ಫೋನ್ ಪಿಕ್ ಮಾಡಲ್ಲ ಅನ್ಸುತ್ತೆ, ಯಾಕಂದರೆ ನನ್ನ ಕಾಲ್ ಪಿಕ್ ಮಾಡಿರಲಿಲ್ಲ 1 hour ಬ್ಯಾಕು ಅಂತ ಹೇಳ್ಬಿಟ್ಟು. ನೋಡಿದ್ರೆ ಪಿಕ್ ಮಾಡಿಬಿಟ್ರಿ. ಇಲ್ಲ, ಇವಾಗ ಶಾರ್ಟ್ ಮುಗಿಸ್ಕೊಂಡು ಹಿಂಗ ಆಚೆ ಬಂದೆ, ಕರೆಕ್ಟ್ ಕಾಲ್ ಬಂತು. ಅದಿದ್ದು ಅನ್ನೋನ್ ಅಂದ್ರೆ ನನ್ನ ನಂಬರ್ ಎಲ್ಲ ಹೋಗಿದ್ಯಲ್ಲ, ಅದಕ್ಕೆ ಮತ್ತೆ ಸುಮ್ಮನೆ ಪ್ರೊಫೆಷನಲ್ ಕಾಲ್ ಇರುತ್ತೆ ಅಂತ ಪಿಕ್ ಮಾಡಿದೆ. ಓಕೆ ಓಕೆ. ಈ ಬಿರಿಯಾನಿಲಿ ಏಲಕ್ಕಿ ಸಿಕ್ದಂಗೆ ಈ ಕಾಲ್ ಸಿಕ್ತು ನಿಮಗೆ. ಹೌದು, ಬಿಸಕ್ಕೂ ಹೋಗಲ್ಲ, ತಿನ್ನಕ್ಕೂ ಹೋಗಲ್ಲ, ಹಂಗೆ. ಮೇಡಮ್ ನೆನಪಿದ್ಯಾ? ನೆನಪಾಯ್ತು. ಅಲ್ಲ ನೆನಪಾಯ್ತು. ಅನೌನ್ಸ್ಮೆಂಟ್ ಆದ್ಮೇಲೆ ಫಸ್ಟ್ ಇಂಟರ್ವ್ಯೂ ಅಂತ ಹೇಳಿದ್ರಾ, ನಾನು ನಿಮ್ಮನ್ನೆಲ್ಲ ಇಂಟ್ರಡಕ್ಷನ್ ಕೊಡಬೇಕು ಅಂತ ಆಲ್ರೆಡಿ ಒಂದಷ್ಟು ಲೈನ್ಸ್ ಎಲ್ಲ ಬರ್ದಿಕೊಂಡಿದ್ದೀನಿ. ಸೊ ಕಂಗ್ರ್ಯಾಚುಲೇಷನ್ಸ್ ನಮ್ಮ ಸುಮನ್ ಟಿವಿ ಕನ್ನಡದ ಕಡೆಯಿಂದ, ಹಾಗೇನೆ ನಮ್ಮ ಎಲ್ಲ ಕರ್ನಾಟಕ ಜನತೆ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. ಎಷ್ಟೋ ಜನರ ಅಭಿಮಾನಿಗಳ ಆಸೆ ಆಗಿತ್ತು ಇಬ್ಬರು ಒಂದಾಗಬೇಕು, ಯಾವಾಗ ಬರ್ತಾರೆ ಅಂತ ಹೇಳ್ಬಿಟ್ಟು. ಎಷ್ಟೋ ಜನ ನಿಮ್ಮ ಇಂಟರ್ವ್ಯೂಗೂ ಮೊನ್ನೆ ಅಷ್ಟೇ ನಾವು ಲಾಸ್ಟ್ ಇಯರ್ ಮಾಡಿರೋ ಇಂಟರ್ವ್ಯೂಗೂ ಕೂಡ ಅವ್ರು ಕಮೆಂಟ್ಸ್ ಹಾಕಿದ್ದಾರೆ, ನೀವು ಅನೌನ್ಸ್ಮೆಂಟ್ ಮಾಡಿದ್ಮೇಲೆ ಬೇಗ ಇಂಟರ್ವ್ಯೂ ಮಾಡಿ ಅಂತ ಹೇಳ್ಬಿಟ್ಟು. ಯಾವಾಗ ಸಿಗ್ತೀರಾ ಅಂತ. ಫ್ರೀ ಟೈಮ್ ಮಾಡ್ಕೊಂಡು ಬೇಗ. ಸರಿ ಆಯಿತು, ನಾನು ಕಿವಿ ಮುಚ್ಕೊತೀನಿ. ನನ್ನ ಅವರಿಗೆ ಏನಾದರೂ ಹೇಳೋಂಗಿದ್ರೆ ಹೇಳಿ. ಎಲ್ಲ ಹೇಳೋಗಿದೆ ವಿಡಿಯೋಲಿ. ನಾನು ಪರ್ಸನಲ್ ಕಾಲ್ ಮಾಡಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಹೇಳೋದಿದೆ ಆ್ಯಕ್ಚುಲಿ. ಹೇಳಿ. ಹಲೋ, ನಾನು ಹೇಳೋದಿದೆ. ಏನು? ಒಂಚೂರು ನನ್ನ ಕಾಲು ಪಿಕ್ ಮಾಡಿ ಕಂದ. ಏನಂತ ಓರಾಗಿ ಮಾಡ್ತಾರೆ. ನಿಜ ತಾನೆ, ನನ್ನ ಕಾಲ್ ಪಿಕ್ ಮಾಡಿಲ್ಲ. ಇವಾಗ ಮಂಜು ಅವ್ರ ಕಾಲ್ ಪಿಕ್ ಮಾಡಿದೀರಾ? ಅನ್ನೋನ್ ನಂಬರಿಂದ ತುಂಬಾ ಮೋಸಪ್ಪ ಇದು. ನಿಮ್ ಕಾಲ್ ಪಿಕ್ ಮಾಡೋದ್ ಬೇಡ, ನನಗೆ ಯಾವಾಗ್ಲೂ ನನ್ನ ಮನ್ಸಲ್ಲಿ ನನ್ನ ಮೈ ತಲೆಲೇ ಓಡ್ತಾ ಇರ್ತೀರಾ. ನಾನು ಬೆಳಿಗ್ಗೆ ಹೊತ್ತು ತಿಂಡಿ ತಿನ್ನಲ್ಲ ಯೂಶಲಿ, ಹೊಟ್ಟೆ ಹಸುವಾಗ್ತಾ ಇತ್ತು. ಈ ಡೈಲಾಗ್ ಕೇಳಿ ಹಸುವೆ ನಿಂತೋಯ್ತು. ಅಷ್ಟೇ ಸರ್, ನೀವು ಖುಷಿಯಾಗಿರ್ಬೇಕಲ್ಲ ಅಷ್ಟೇ. ಮೇಡಮ್ ನನಗೂ ಒಂದು ಡೌಟ್ ಇದೆ ಮೇಡಮ್, ನಿಜವಾಗ್ಲೂ ನೀವು ಅನ್ನ ತಿಂತೀರಾ ಅಂದ ತಿಂತೀರಾ ಅಂತ? ಅವ್ರ ಡೈಲಾಗ್ ಹೇಳಿದ್ದೆ ಎಲ್ಲೋದ್ರೂ ಬರೀ ಇದನ್ನೇ ಕೇಳ್ತಾರೆ ನನಗೆ. ಅಲ್ಲ, ಬೋಟಿ ಕೊಟ್ಬಿಟ್ಟು ಈ ತರ ಮಾತುಗಳು ಹೇಳಿ ನಿಮ್ಮನ್ನ ಪಟಾಯಿಸ್ಕೊಂಡ್ಬಿಟ್ರ ನೋಡಿ ಯಾವ ತರ ಎಷ್ಟೆಲ್ಲ ಕಷ್ಟ ಪಡ್ತಾರೆ ಅಂತದ್ರಲ್ಲಿ ನೋಡಿ 5 ರೂಪಾಯಿ ಬೋಟಿ ಕೊಟ್ಟು ಬೆಳೆಸ್ಕೊಂಡಿದ್ದಾರೆ. ನಾನು ಆಕ್ಚುಲಿ ಏನ್ ಗೊತ್ತಾ, ಮೊನ್ನೆ ಪ್ಲಾನ್ ಮಾಡ್ತಿದ್ದೆ ನಿಮ್ಮ ಇಂಟರ್ವ್ಯೂನ ರಿವೀಲ್ ಆದ್ಮೇಲೆ ಎಲ್ಲರನ್ನೂ ಕೂಡ ನೋಡ್ಕೊಂಡು, ನಿಮ್ಮ ವಿಡಿಯೋ ರಿವೀಲ್ ಆದ್ಮೇಲೆ ಪ್ಲಾನ್ ಮಾಡ್ಕೊಂಡು ಹಿಂಗೆ ಇಂಟ್ರೊಡಕ್ಷನ್ಗೆ ಏನು ಕೊಡ್ಬೋದು ಅಂತ ಎಲ್ಲ ಯೋಚನೆ ಮಾಡ್ತಿರ್ಬೇಕಾದ್ರೆ ಬೋಟಿ ಕೊಟ್ಟು ಬ್ಯೂಟಿಫುಲ್ ಪಟಾಯಿಸ್ಕೊಂಡಿರುವಂತಹ
ವೀರ ಬೋಟಿನ ಕೊಟ್ಟು ಬ್ಯೂಟಿನ ಬೆಳೆಸ್ಕೊಂಡಿರೋ ಅಂತ. ಆ ಥರ ಒಂದಷ್ಟು ಲೈನ್ಸ್ ಎಲ್ಲ ಬರೆದಿಟ್ಕೊಂಡಿದ್ದೀನಿ, ಆದಷ್ಟು ಬೇಗ ಸಿಗಿ. ಏನ್ ಹೇಳ್ತೀರಾ? ಎಲ್ಲ ಫ್ಯಾನ್ಸ್ ಸಾಕಷ್ಟು ಜನ ನನಗೆ ಪರ್ಸನಲ್ ಆಗಿ ಕಮೆಂಟ್ಸ್ ಮಾಡೋದಾಗಿರ್ಬೋದು, ಮೆಸೇಜ್ ಮಾಡೋದಾಗಿರ್ಬೋದು ತುಂಬಾನೇ ಮಾಡ್ತಾ ಇದ್ದಾರೆ. ಸೊ ನೀವೇನು ಹೇಳ್ತೀರಾ ಅಂತ? ಥ್ಯಾಂಕ್ ಯು ಸೋ ಮಚ್. ನನ್ಗೆ ನಿಜವಾಗ್ಲೂ ನಾವು ಒಂದ್ ವಾರದಿಂದ ಎಷ್ಟು ಒಂಥರ ಎಷ್ಟು ಖುಷಿ ಆಗ್ತದೆ ಅಂತಂದ್ರೆ, ನಿಜವಾಗ್ಲೂ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ಅನ್ಕೊಂಡಿರಲ್ಲ. ಅಂಡ್ ಒಂದು ಕೂಡ ನೆಗೆಟಿವ್ ಕಮೆಂಟ್ಸ್ ಆಗಿರ್ಬೋದು ಅಥವಾ ಆತರ ಎಲ್ಲೂ ಸಿಗ್ತಿಲ್ಲ ನಮ್ಗೆ. ಎಲ್ಲೂ ತುಂಬಾ ಒಳ್ಳೇದನ್ನ ಬಯಸ್ತಿದ್ದಾರೆ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ದೃಷ್ಟಿ ತೆಗೆಸ್ಕೊಳ್ಳಿ, ನೀವಿಬ್ರು ತುಂಬಾ ದೃಷ್ಟಿ ಆಗುತ್ತೆ ಅಂತ ಹೇಳ್ತಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಅಂತ. ನಿಜವಾಗ್ಲೂ ನಾವು ಅದಕ್ಕೆ ಏನ್ ಹೇಳ್ಬೇಕು ಅಂದ್ರೆ, ಯಾವ ರೀತಿ ನಮ್ಮ ಗ್ರಾಟಿಟ್ಯೂಡ್ ನ ಎಕ್ಸ್ಪ್ರೆಸ್ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ. ಖಂಡಿತವಾಗ್ಲೂ ಅಜಿತ್ ಅವ್ರು ನಾನು ದೃಷ್ಟಿ ತೆಗಿತೀನಿ ಇಲ್ಲಿ, ನೀವು ಅಲ್ಲಿ ತೆಗೆಸ್ಕೊಳ್ಳಿ. ಶಾರ್ ನೀವು ನಾನು ತೆಗಿತೀನಿ ಬಿಡಿ. ಓಕೆ ಸರಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಸರಿ, ಆಮೇಲೆ ಮಾಡ್ತೀನಿಪ್ಪ. ಹೇಳಿ ಪರವಾಗಿಲ್ಲ, ನಮ್ಮ ಕಡೆಯಿಂದಾನೆ ಐ ಲವ್ ಯು ಅಂತ ಒಂದ್ಸಲ ಹೇಳಿ, ಪರವಾಗಿಲ್ಲ. ಮುದ್ದು ಕಟ್ ಮಾಡು. ಇನ್ನೇನೇನು ಹೇಳಿಸ್ತಾರೋ ಅಂತ ಹೇಳ್ಬಿಟ್ಟು ಕಟ್ ಮಾಡಿಸ್ಬಿಟ್ಟವ್ರೆ. ಎನಿವೆ ತುಂಬ ಖುಷಿ ಆಯಿತು. ಫೈನಲಿ ನಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ಅದೇ ಇವಾಗ ಮೂಲ್ಯ ಅವರು ಹೇಳಿದ ಪ್ರಕಾರ ನಿಜಕ್ಕೂ ಈ ಐಡಿಯಾ ಇರಲಿಲ್ಲ ನಮಗೆ. ಆ್ಯಕ್ಚುಲಿ ಅಮೂಲ್ಯ ಅವರು ಫೋನಲ್ಲಿ ಹೇಳಿದ ಹಾಗೆ ಫ್ಯಾನ್ಸ್ಗೆ ವಿಚಾರ ಮುಟ್ಟಿಸ್ಬೇಕು, ಈ ಥರದ್ದು ಒಂದು ಬಿಗ್ಗೆಸ್ಟ್ ಅನೌನ್ಸ್ಮೆಂಟ್ ನಮ್ಮ ಲೈಫಲ್ಲಿ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದನ್ನು ನೀಟಾಗಿ ರೀಚ್ ಮಾಡಿಸ್ಬೇಕು ಅನ್ನೋದು ಒಂದು ಉದ್ದೇಶ ಇತ್ತು. ಬಿಟ್ಟರೆ ಆ ಒಂದು ವಿಷಯಕ್ಕೆ ಇಷ್ಟೊಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿರಲಿಲ್ಲ. ಇಷ್ಟು ಪ್ರೀತಿ ಸಿಗುತ್ತೆ ಅಂತ ನಾವು ಡೆಫಿನೆಟ್ಲಿ ಅಂದ್ಕೊಂಡಿರಲಿಲ್ಲ. ಐ ಥಿಂಕ್ ನಾನು ಯಾವಾಗಲೂ ಹೇಳೋ ಹಾಗೆ ಇಲ್ಲಿವರೆಗೂ ಕರ್ಕೊಂಡು ಬಂದಿರಾ ಆ್ಯಂಡ್ ಈಗಲೂ ಸಪೋರ್ಟ್ ಮಾಡ್ತೀರಾ, ಇನ್ನು ಮುಂದೆನೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ವಿ ಫೀಲ್ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್ ಆ್ಯಂಡ್ ಸಪೋರ್ಟ್. ವಿ ಆಲ್ವೇಸ್ ಲವ್ ಯು. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್, ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಆದಷ್ಟು ಬೇಗ ಮದುವೆ ಊಟ ಹಾಕ್ಸಿ. ಖಂಡಿತ, ಡೆಫಿನೆಟ್ಲಿ. ನಿಮ್ಮ ನಾಲ್ಗೆ ಮೇಲೆ ಮಚ್ಚೆ ಇದೆ ಅನ್ಸುತ್ತೆ. ನೀವು ಹೇಳಿದ್ದು 2 ತಿಂಗಳಿಗೆ ಏನೋ ಒಂದು ಒಳ್ಳೇದಾಗ್ತಿದೆ ಅನ್ಸುತ್ತೆ. ಸೊ ಮಚ್ಚೆ ಅಲ್ಲ, ಇವ್ರು ಪ್ಲಾನ್ ಮಾಡ್ಕೊಂಡಿರೋದು, ಅದು ನನಗೆ ಗೊತ್ತಾಗ್ತಾ ಇದೆ ಅಷ್ಟೇ. ಇವ್ರು ಪ್ಲಾನ್ ಮಾಡ್ಕೊಡೋದು ನನ್ನ 6 ಸೆನ್ಸ್ ಗೊತ್ತಾಗ್ತಾ ಇದೆ. ಸೊ ಇವ್ರು ಮಚ್ಚೆ ಅಂತ ಹೇಳ್ತಾ ಇದೆ. ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ, ಇವ್ರ ಜೊತೆ ಮಾತುಕತೆ ಆಗೋದೆಲ್ಲ ಹೆಂಗೆ ಅಂತ ಹೇಳಿದ್ರೆ, ಲೈಕ್ ಅನ್ಕೊಂಡು ಮಾತಾಡಿ ಸಿಗೋಣ ಸರ್ ಒಂದು ಇಂಟರ್ವ್ಯೂ ಮಾಡೋಣ ಅಂತ ಹೇಳಿದಾಗೆಲ್ಲ ಅದಾಗಿರಲಿಲ್ಲ. ಹೌದು, ಅಚಾನಕ್ಕಾಗಿ 500 ಎಪಿಸೋಡ್ ಕಂಪ್ಲೀಟ್ ಆಗ್ಬೇಕಾದ್ರೆ NJNK ಸೆಟ್ಗೆ ಬರ್ತೀವಿ. ಪೊಲೀಸ್ ಡ್ರೆಸ್ ಅಲ್ಲಿ ಇರ್ತೀರಾ. ನಾನ್ ಪೊಲೀಸ್ ಡ್ರೆಸ್ ಅಲ್ಲಿ ಇದ್ದು ಇವ್ರ ಕೈಯಲ್ಲಿ ಸಿಗಾಕೊಂಡಿದ್ದು. ಇವತ್ತು ಅಷ್ಟೇ ನಾನು ಪೊಲೀಸ್ ಡ್ರೆಸ್ ಹಾಕೊಂಡು ಇವ್ರ ಕೈಯಲ್ಲಿ ಸಿಗಾಕೊಂಡೆ. ಆಗ್ಲೇ ಹೇಳಿದ್ರಿ ಚಾಕು ತೋರಿಸಿ ಇಂಟರ್ವ್ಯೂ ತೋರಿಸ್ತೀನಿ. ಪೊಲೀಸರ್ಗೆ ಯಾರಿಗಾದ್ರೂ ಚಾಕು ತೋರ್ಸಕ್ ಆಗುತ್ತಾ? ಇಲ್ಲಿ ಈತಿದೆ, ಹೆಂಗ್ ಸಾಧ್ಯ ಇದೆಲ್ಲ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡೆ. ನನ್ನ ಹತ್ರನೇ ಈ ತರ ಅಂದಿದ್ದಾರೆ ಅಂದ್ರೆ ಅಮೂಲ್ಯವನ್ನು ಪಟಾಯಿಸ್ಕೊಳಕ್ ಇನ್ನೂ ಏನೇನ್ ಮಾತುಗಳು ಹೇಳಿದ್ರು. ಇಲ್ಲ ಸ್ವಲ್ಪ ರಿಯಲಿಸ್ಟಿಕ್ ಮಾತುಗಳೇ. ಆಕ್ಚುಲಿ ಈ ಥರದಕ್ಕೆಲ್ಲ ಅವರು ಬಿಡ್ಲಿಲ್ಲ, ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂತ ಹೇಳಿದ್ರೆ. ನಮ್ಗೆ ಅವಾಗಲೇ ಗೊತ್ತಾಗಿದ್ದು ಅವ್ರ ರಿಯಲ್ ಲೈಫ್ ಕ್ಯಾರೆಕ್ಟರು ಅಥವಾ ಅವರ ಫ್ಯೂಚರಿಸ್ಟಿಕ್ಗಳು ಹೇಗಿದೆ ಅಂತ ಹೇಳ್ಬಿಟ್ಟು ಥಾಟ್ ಪ್ರೊಸೆಸ್. ನಾನು ನಿಮಗೆ ಅವ್ರು ನೋಡೋದಕ್ಕಷ್ಟೇ ಈಗಿನ ಜನ್ಸಿ ಮೆಟೀರಿಯಲ್ ಥರ ಇರ್ತಾರೆ, ಬಟ್ ಅವ್ರದ್ದು ಕಂಪ್ಲೀಟ್ ಥಾಟ್ ಪ್ರೊಸೆಸ್ ಎಲ್ಲ ಓಲ್ಡ್ ಸ್ಕೂಲ್. ಅಂದರೆ ನನ್ನ ತಾಯಿ, ನಿಮ್ಮ ತಾಯಿ ಜನ್ರೇಷನ್ ಈಗಲ್ಲ, ಈ 3 ಡೆಕೆಡ್ಸ್ ಹಿಂದೆ ಹೋಯ್ತು ಅಂತ ಹೇಳಿದ್ರೆ ಯಾವ ಥರ ಥಿಂಕ್ ಮಾಡ್ತಾ ಇದ್ರು ರಿಲೇಷನ್ಶಿಪ್ ಬಗ್ಗೆ. ಇವಾಗ ರಿಲೇಷನ್ಶಿಪ್ ವ್ಯಾಲ್ಯೂಸ್ ಎಲ್ಲ ತುಂಬ ಗ್ರ್ಯಾಜುಯಲಿ ಡೈಲ್ಯೂಟ್ ಆಗೋಗಿದೆ. ಅಷ್ಟೊಂದು ಕನೆಕ್ಟೆಡ್ ಅಲ್ಲ ಅನ್ನೋ ಥರ ಫೀಲ್ ಆಗುತ್ತೆ. ಎಷ್ಟೋ ಜನ ರಿಲೇಷನ್ಶಿಪ್ಪಲ್ಲಿ ಇದ್ರೂ ಇಲ್ಲದೇ ಇರೋರ ಥರ ಇರ್ತಾರೆ, ಬಟ್ ಇವ್ರ ಮೈಂಡ್ಸೆಟ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಆ್ಯಂಡ್ ಕಂಪ್ಲೀಟ್ ಅಂದರೆ ಇವಾಗ ಹೆಂಗಿರುತ್ತೆ ಅಂದರೆ, ಜೀವನದಲ್ಲಿ ಈ ಥರ ಬದುಕೋದಕ್ಕೆ ಸಾಧ್ಯನಾ, ಈ ಥರ ಎಲ್ಲ ಒಂದು ಥಾಟ್ ಪ್ರೊಸೆಸ್ ಇಟ್ಕೊಂಡು ಹೆಂಗೆ ಸಾಧ್ಯ ಅನ್ನೋ ಹತ್ರ ಫೀಲ್ ಆಗುತ್ತೆ. ಇದು ಸಿನಿಮ್ಯಾಟಿಕ್ ಅನ್ನೋ ಹತ್ರ ಫೀಲ್ ಆಗೋದು. ಬಟ್ ಕೆಲವೊಂದು ಎಥಿಕ್ಸ್ಗಳನ್ನ ನಾವು ಫಾಲೋ ಮಾಡ್ತು ಅಂತ ಹೇಳಿದ್ರೆ ಸಿನಿಮಾಲ್ ಕೂಡ ಇಲ್ಲದೆ ಇರೋದು ಯಾರೂ ಮಾಡೋಕ್ಕಾಗಲ್ಲ. ಲೈಫಲ್ಲಿ ಎಲ್ಲೋ ಒಂದು ಕಡೆ ನಡೆದಿರೋದಷ್ಟೇ ಮಾಡೋಕ್ಕಾಗೋದು ಅಲ್ವಾ? ಅದು ಪ್ರಾಕ್ಟಿಕಲ್ ಆಗಿ ಹಾಗೆ ಇರುತ್ತೆ. ನಾವು ಅದನ್ನು ಒಂದು ರೀಸನ್ ಕೊಟ್ಟು ಅದನ್ನು ಬೇರೆ ಥರ ಸೈಡ್ಗೆ ಇಟ್ಬಿಡ್ತೀವಿ. ಐ ಥಿಂಕ್ ನನಗೆ ಆ ಒಂದು ಕ್ವಾಲಿಟೀಸ್ ಆಗಿರ್ಬೋದು ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗಿತ್ತು. ಐ ಥಿಂಕ್ ಅಲ್ಲಿಂದ ಕನೆಕ್ಷನ್ ಸ್ಟಾರ್ಟ್ ಆಗಿದ್ದು. ಐ ಡೋಂಟ್ ಥಿಂಕ್ ನಾವು ಹಿಂದೆ ತಿರುಗಿ ನೋಡಿಲ್ಲ. ಬಟ್ ಇಟ್ ವಾಸ್ ವೆರಿ ಟಫ್ ಜರ್ನಿ. ಯಾಕಂತ ಹೇಳಿದ್ರೆ ಲೈಫ್ ಲಾಂಗ್ ಒಬ್ಬ ಪರ್ಸನ್ ಜೊತೆ ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ಸ್ ನಾಟ್ ಈಸಿ ಆ್ಯಂಡ್ ಇಟ್ಸ್ ನಾಟ್ ಕಾಮನ್ ನವೆ ಡೇಸ್. ಅಂದರೆ ಒಬ್ರ ಜೊತೆ ಸಾಯೋವರೆಗೂ ಅವ್ರ ಜೊತೆನೇ ಇರಬೇಕು ಅನ್ನೋದು ತುಂಬ ಕಾಮನ್ ಥಾಟ್ ಅಲ್ಲ ಇದು. ಹೌದು.
ತುಂಬ ಅಂದರೆ ತುಂಬ ರೇರ್ ಥಾಟ್ ಇದು. ಅದು ಅಂದ್ಕೊಳ್ಳೋದಕ್ಕೆ ಏನಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಅದು. ಸೊ ಐ ಥಿಂಕ್ ನನಗೆ ಲೈಫಲ್ಲಿ ನಾನು ಯೂಶ್ವಲಿ ಹೇಳ್ತಾ ಇರ್ತೀನಿ, ನಾನು ಒಂದು ಆ್ಯಕ್ಟಿಂಗ್ ಕೆರಿಯರ್ ಚೂಸ್ ಮಾಡ್ಬೇಕಾದ್ರೂ ನಂಗೆ ರೊಟೀನ್ ಇರಬಾರ್ದು, ಚಾಲೆಂಜಿಂಗ್ ಅನ್ನಿಸ್ಬೇಕು. ನಾವೇನಾದ್ರು ಒಂದು ಒಪ್ಕೊಬೇಕು ಅಂತ ಹೇಳಿದ್ರೆ ನಮಗೆ ನಿದ್ದೆ ಕೆಡಿಸ್ಬೇಕದು. ನಾಳೆ ಆಟೋಮೆಟಿಕ್ಕಾಗಿ ನಾನು ಎದೊಳ್ಬೇಕು, ಅಲಾರಮ್ ಸಹಾಯ ಬೇಡ ನನಗೆ. ಯಾಕೆ ಅಂತ ಹೇಳಿದ್ರೆ ನನ್ನ ಹತ್ರ ಥಾಟು, ನನ್ನ ಗೋಲ್ ಬೇರೆ ಇದೆ. ಡೆಫಿನೆಟ್ಲಿ ಹಾಗೇನೆ ಇದು. ಇವಾಗ ನಾನು ಒಬ್ಬ ಆ್ಯಕ್ಟರ್ ಆದಾಗ ನನ್ನ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂದರೆ ಎಷ್ಟು ಥಿಂಕ್ ಮಾಡ್ತೀನೋ, ಈಗ ಹೇಗೆ ಬೆಳಗ್ಗೆ 9 ಗಂಟೆಯಿಂದ 9 ಗಂಟೆ ಒಂದು ಕಾಲ್ ಟೈಮ್ ನನ್ನ ಹತ್ರ ಇರುತ್ತೆ, ಅಷ್ಟು ಕೆಲಸ ಮಾಡಲೇಬೇಕು ನಾವು. ಅವಾಗಷ್ಟೇ ಎಪಿಸೋಡ್ ಔಟ್ಪುಟ್ ಬರುತ್ತೆ. ಇರೋದಲ್ಲ ರಿಲೇಷನ್ಶಿಪ್ಪು ಹಾಗೆ, ಎವ್ರಿ ಡೇ ವರ್ಕ್ ಮಾಡಲೇಬೇಕು, ಅದಕ್ಕೆ ಟೈಮ್ ಕೊಡಲೇಬೇಕು. ಆವಾಗ ಆಟೋಮೆಟಿಕ್ಕಾಗಿ ನಮ್ಮ ಲೈಫು ತುಂಬ ಚೆನ್ನಾಗಿ ಆಗೋಗುತ್ತೆ. ಎಸ್, ಈಗ ನೀವು ಆಗಲೇ ಹೇಳಿದ್ರಿ, ಒಬ್ಬರ ಜೊತೆ ಲೈಫ್ ಲಾಂಗ್ ನಾವು ಟ್ರಾವೆಲ್ ಮಾಡಬೇಕು ಅಂತಂದರೆ ಅದು ಒಂದು ದೃಢ ಸಂಕಲ್ಪ ಅಥವಾ ದೃಢ ನಿರ್ಧಾರನೇ ಅಂತಲೇ ಅನ್ಕೋಬೋದು. ಅಂಥ ಒಂದು ವಿಚಾರ ಅಥವಾ ಅಮೂಲ್ಯ ಅವರಲ್ಲಿ ನೀವು ಈ ಹುಡುಗಿನೇ ಬೇಕು ಅಥವಾ ಅಮೂಲ್ಯನೇ ಬೇಕು ಅಂತ ಯಾವಾಗ ಅನ್ನಿಸ್ತು ಅಂತ? ಅವ್ರ ಕ್ಲಾರಿಟಿ, ಅವ್ರಿಗೆ ಅವ್ರ ಲೈಫ್ ಮೇಲಿರುವಂಥ ಕ್ಲಾರಿಟಿ. ಟು ಬಿ ಫ್ರ್ಯಾಂಕ್, ನನ್ನ ಲೈಫಲ್ಲಿ ನನಗೆ ಆ ಕ್ಲಾರಿಟಿ ಇರಲಿಲ್ಲ. ಅಂದರೆ ಅವ್ರನ್ನ ಕ್ವಶನ್ ಮಾಡ್ಕೊತಾರೆ. ಇವಾಗ ಅಂಡರ್ ರೇಟೆಡ್ ಅದು. ತುಂಬ ಜನ ನಮ್ಮನ್ನು ನಾವು ಕ್ವಶನ್ ಮಾಡ್ಕೊಳ್ಳಲ್ಲ. ಫಾರ್ ಎಕ್ಸಾಂಪಲ್, ನನಗೇನು ಬೇಕು ಅನ್ನೋದೇ ಗೊತ್ತಿಲ್ಲ ಕೆಲವೊಂದ್ಸಲಿ. ಈ ಜನರಲ್ ಥಾಟ್ ಹೇಳ್ತಾರೆ. ಒಂದ್ಸಲಿ ನಾವು ಕುತ್ಕೊಂಡು 5 ನಿಮಿಷ ಯಾರೂ ಇಲ್ದಿರೋ ಜಾಗದಲ್ಲಿ ಯಾರನ್ನೂ ಇಂಪ್ರೆಸ್ ಮಾಡ್ದಿರ ನಮಗೆ ನಾವು ನಿಜ ಹೇಳ್ಕೊಬೇಕು. ನಾನು ಎಂಥ ಕೆಟ್ಟ ನನ್ನ ಮಗ ಆಗಿದ್ರು ನಾನು ರಿಯಲೈಸ್ ಆಗ್ಬೇಕು ಫಸ್ಟು, ಓಕೆ ನನ್ನ ಕ್ವಾಲಿಟೀಸ್ ಇದು ಅಂತ ಹೇಳ್ಬಿಟ್ಟು, ದೆನ್ ಓನ್ಲಿ ಐ ಕ್ಯಾನ್ ಚೇಂಜ್ ಅಟ್ ಲೀಸ್ಟ್. ನೀವು ಏನು ಅಂತ ನೀವೇ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಇನ್ನು ಸೊಲ್ಯೂಷನ್ ಎಲ್ಲಿ ಬರುತ್ತೆ, ಅಥವಾ ನೆಕ್ಸ್ಟ್ ಏನು ಅನ್ನೋದು ಎಲ್ಲೂ ಬರೋದೇ ಇಲ್ಲ. ಆ್ಯಂಡ್ ಇವತ್ತಿಗೂ ಎಷ್ಟೋ ಜನ ಇರೋದು ಹೇಗೆ ಅಂತ ಹೇಳಿದ್ರೆ, ಇವತ್ತೊಂದು ದಿನ ಕಳಿಬೇಕು, ನಾಳೆ ಆಗಬೇಕು, ಇಷ್ಟೇ ಥಾಟು. ಬಟ್ ನಾಳೆ ಏನಕ್ಕೆ ಆಗಬೇಕು, ನಾನು ಏನಕ್ಕೆ ನಾಳೆ ಎದೊಳ್ಬೇಕು ಬೆಳಗ್ಗೆ ಅನ್ನೋ ಒಂದು ಥಾಟು ಅಥವಾ ಕ್ಲಾರಿಟಿ ಏನಿದೆ, ಅದು ತುಂಬ ಜನಕ್ಕೆ ಮಿಸ್ಸಿಂಗ್ ಇದೆ. ಎಲ್ಲರೂ ಓಡ್ತಿರೋದು ಹೇಗೆ ಅಂದರೆ ಕಮಿಟ್ಮೆಂಟ್ ಅಷ್ಟೇ. ತಿಂಗಳಾಯಿತು ಅಂತ ಹೇಳಿದ್ರೆ ನಂಗೆ 30,000, 1,00,000, 50,000 ಇಷ್ಟು ದುಡಿಬೇಕು, EMI ಕಟ್ಟಬೇಕು, ನಡ್ಕೊಂಡು ಹೋಗಬೇಕು ನನ್ನ ಲೈಫ್ನ ನಾನು. ಲವ್ ಅಂತ ಹೇಳಿದ್ರೆ ಯಾವುದೋ ಒಂದು ಹುಡುಗ ಬೇಕು, ನಾನು ಅರ್ಥ ಮಾಡ್ಕೊಬೇಕು. ನಾನು ಕೇಳೋದು ನೀವೇನು ಮಾಡ್ತೀರಾ. ಇವಾಗ ಫಾರ್ ಎಕ್ಸಾಂಪಲ್, ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ನನಗೆ ನನ್ನ ತಾಯಿ ಗುಣ ಅಂತ ಇರೋವಂಥ ಹುಡುಗಿ ಬೇಕು, ಅವಳು ತುಂಬ ನೋಡೋದಕ್ಕೆ ಚೆನ್ನಾಗಿರಬೇಕು, ನನಗೆ ಕೇರ್ ಮಾಡಬೇಕು, ನಾನು ಕಷ್ಟದಲ್ಲಿದ್ದೀನಿ ಅಂತ ಹೇಳಿದ್ರೆ ಅವಳು ನನಗೆ ಆಗಬೇಕು, ಇದೆಲ್ಲ. ಬಟ್ ಮೈ ಕ್ವಶನ್ ಈಸ್, ನೀವೇನು ಮಾಡ್ತೀರಾ ರಿಟರ್ನಲ್ಲಿ? ಮನುಷ್ಯ ಸೆಲ್ಫಿಶೇ ಒಪ್ಕೊತೀನಿ, ಬಟ್ ರಿಲೇಷನ್ಶಿಪ್ ಅನ್ನೋದು ಲೈಕ್ 2 ವೀಲ್ ಡ್ರೈವಿಂಗ್. ಅದು ನಾವು ಜೊತೆಲೇ ಟ್ರಾವೆಲ್ ಆಗಬೇಕು ಬಿಟ್ರೆ, ನೀವೆಷ್ಟು ನಿಮಗೆ ಒಂದು ಥಿಂಗ್ಸಲ್ಲಿ ಹೆಲ್ಪ್ ಆಗಬೇಕು ಅದರ್ ಪರ್ಸನ್ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ. ಇದು ಹಾಗೆ ಅಲ್ವಾ. ಅವ್ರ ಕಷ್ಟದ ಟೈಮಲ್ಲಿ ನೀವು ಅವ್ರಿಗೆ ಆಗೋವಂಥ ಕೆಪಾಸಿಟಿ ನಿಮಗಿದೆಯಾ? ಗೋ ಕಮಿಟ್. ಇಲ್ವಾ? ಅಷ್ಟೇ. ತುಂಬ ವಿಚಾರಗಳಿದೆ. ನಾನು ಒಬ್ಬರ ಜೊತೆನೇ ಮಾತನಾಡೋದಕ್ಕಾಗಲ್ಲ. ಬಿಕಾಸ್ ಯಾಕಂತಂದರೆ ಇವರು ಹೇಳ್ತಿರುವಂಥ ಸಾಕಷ್ಟು ವಿಚಾರಗಳು ಎಷ್ಟೋ ಮನಸ್ಸಿಗೆ ಮುಟ್ತಾ ಇದೆ. ಆ ವಿಚಾರಗಳ ಜೊತೆಗೆ ಅಮೂಲ್ಯ ಅವರು ಕೂಡ ಇದ್ದರೆ ಆ ಒಂದು ಎಪಿಸೋಡ್ ಇನ್ನಷ್ಟು ನಿಮಗೆ ಕಲಿಯುವಂಥ ವಿಚಾರಗಳು ಸಾಕಷ್ಟಿದೆ. ಸೀರಿಯಸ್ಲಿ ನಾನು ಹೇಳ್ತಾ ಇರುವಂಥದ್ದು. ಬಿಕಾಸ್ ಯಾಕೆಂತಂದರೆ ನೀವು ಒಂದೊಂದು ಪದಗಳನ್ನು ಹೇಳ್ತಾ ಇರಬೇಕಾದ್ರೆ, ಈಗ ಆ್ಯಂಕರ್ಸ್ ಮಾತಾಡಿ, ನೀವು ಆ್ಯಂಕರಿಂಗಿಂದಾನೆ ಶುರು ಮಾಡಿದಂಥವ್ರು, ಆ್ಯಂಕರ್ಸ್ ಮಾತಾಡ್ತಿರ್ಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಇವ್ರು ಡೌ ಮಾಡ್ತಿದ್ದಾರಾ ಇಲ್ವಾ, ಅಥವಾ ರಿಯಲಿಸ್ಟಿಕ್ ಮಾತಾಡ್ತಿದ್ದಾರಾ ಇಲ್ವಾ ಅನ್ನುವಂಥದ್ದು. ಸೊ ಅಂಥದ್ರಲ್ಲಿ ನೀವು ಹೇಳ್ತಿರುವಂಥದ್ದು ನಾನು ಕೇಳ್ತಾ ಹೋಗ್ತಾ ಇದ್ದೀನಿ. ಮೀನ್ಸ್ ಲೈಕ್ ಪ್ರತಿಯೊಂದನ್ನು ಕಲ್ತ್ಕೊತಾ ಇದ್ದೀನಿ, ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು. ನಿಜ ಅಲ್ವಾ ಇವ್ರು ಹೇಳ್ತಿರುವಂಥ ಮಾತುಗಳು? ಇದು ಅನುಭವಿಸಿದ ಮೇಲೇ ತಾನೇ ಈ ಮಾತುಗಳು ಹೇಳಕ್ಕೆ ಸಾಧ್ಯ ಅನ್ನುವಂಥದ್ದು. ಸಾಕಷ್ಟು ವಿಚಾರಗಳಿದೆ ಮಾತನಾಡುವಂಥದ್ದು. ನಿಮ್ಮ ಪಾಪ ಬಂದು ಶೂಟ್ ಇಟ್ಕೊಂಡು ಶೂಟಿಗೆ ಕಾಯ್ತಾ ಇದ್ದಾರೆ. ಇಷ್ಟೊಂದು ಟೈಮನ್ನು ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ. ಆದಷ್ಟು ಬೇಗ ಮದುವೆ ಊಟ ಆಗಿ ಆದಷ್ಟು ಬೇಗ ಫಸ್ಟ್ ಇಂಟರ್ವ್ಯೂಗೆ ಸಿಗಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ನೈಸ್ ಟಾಕಿಂಗ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಲಾಟ್ಸ್ ಆಫ್ ಲವ್. ಓಕೆ, ಕ್ಯಾರಿ ಆನ್. ನೋಡಿದ್ರಲ್ಲ ವೀಕ್ಷಕರು, ಇದಾಗಿತ್ತು ನಿರಂಜನ್ ಅವರ ಸ್ಪೆಷಲ್ ಮಾತುಗಳು. ಎಲ್ಲ ಅಭಿಮಾನಿಗಳ ಜೊತೆಗಾಗಿರ್ಬೋದು, ಅಭಿಮಾನಿಗಳಿಗಾಗಿರ್ಬೋದು. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಸುಮನ್ ಟಿವಿ ಕನ್ನಡ, ಬೆಂಗಳೂರು.